ರಾಜ್ಯ ಸರ್ಕಾರ ರಿಯಲ್ ಎಸ್ಟೇಟ್ ಬ್ರೋಕರ್ ಕೆಲಸವನ್ನ ಮಾಡೋದಕ್ಕೆ BDA KEDBಯನ್ನು ಬಳಕೆ ಮಾಡ್ತಾ ಇದೆ. ಈ ಕೂಡಲೇ KEDB ಮತ್ತು BDAಯನ್ನು ರದ್ದು ಮಾಡಬೇಕು. ಆಗ ಮಾತ್ರ ಭೂಮಿ ಈ ನಾಡಿನಲ್ಲಿ ಉಳಿಯುತ್ತೆ. ನನ್ನ ಪ್ರಶ್ನೆ ಇಷ್ಟೇ, ನಾವು ಕಳೆದ 2000ದಿಂದ ಇಟ್ಕೊಂಡ್ರೆ ಇಲ್ಲಿವರೆಗ ಸುಮಾರು 2.5 ಲಕ್ಷ ಎಕರೆ ಭೂಮಿಯನ್ನ ಅಕ್ವಿಜೇಷನ್ ಮಾಡಿದಿರಿ, ಭೂ ಸ್ವಾಧೀನವನ್ನ ಮಾಡಿದಿರಿ. ಇದರಲ್ಲಿ 25% ಕೈಗಾರಿಕೆ ಉದ್ದೇಶಕ್ಕೆ ಬಳಕೆ ಮಾಡಿದ್ದೀರಾ. 25% ಗ್ಯಾರಂಟಿ ಕೊಡ್ತೀರಾ. ಇನ್ನು ಉಳಿಕೆ ಎಲ್ಲ ಭೂಮಿಯು ರಿಯಲ್ ಎಸ್ಟೇಟಿಗೆ ಬಳಕೆ ಆಗಿದೆ. ಇದ್ರ ಬಗ್ಗೆ ಸಿದ್ದರಾಮಯ್ಯನವ್ರ ಸರ್ಕಾರ ಇಲ್ಲ ನಮಗೆ ನೈತಿಕತೆ ಇದೆ ಅಂತ ಹೇಳೋದೇ ಆದ್ರೆ ಒಂದು ಶ್ವೇತಪತ್ರವನ್ನ ತರಲಿಕ್ಕೆ ಸಾಧ್ಯವೇ? ಶ್ವೇತಪತ್ರವನ್ನ ತನ್ನಿ. ಭೂಮಿಯನ್ನ ಅವನಿಗೆ ಯಾಕೆ ಕೊಟ್ರಿ, ಅವನಿಗೆ 500 ಎಕರೆ ಯಾಕೆ ಕೊಟ್ರಿ, ಇವನಿಗೆ 100 ಎಕರೆ ಯಾಕೆ ಕೊಟ್ರಿ, ಇವನಿಗೆ 20 ಎಕರೆ ಯಾಕೆ ಕೊಟ್ರಿ, ಉದ್ದೇಶವನ್ನ ವಿವರವಾಗಿ ತಿಳಿಸಿ. ಅವನಿಗೆ ಅರ್ಧ ಎಕರೆ ಬೇಕಾಗಿರಲ್ಲ ಕೈಗಾರಿಕೆಗೆ, ಅವನಿಗೆ 10 ಎಕರೆ ಅಲಾಟ್ ಮಾಡ್ತೀರಿ. ಇದು ಉದ್ದೇಶ ಕೈಗಾರಿಕೆ ಉದ್ದೇಶಕ್ಕಲ್ಲ, ಇದು ಭೂ ಕಳವುತನ ಮಾಡೋದಕ್ಕೆ ಈ ಉದ್ದೇಶವನ್ನ ಇಟ್ಕೊಂಡು ತಾವು ಮಾಡ್ತಾ ಇದ್ರಿ. ಕೂಡಲೇ ಇದನ್ನ ನಿಲ್ಲಿಸಿ. ಎರಡನೇದಾಗಿ ಇವತ್ತು ಜಿಮ್ ಪ್ರಾರಂಭ ಮಾಡಿದಿರಿ. ಆ ಜಿಮ್ಮಿನ ಉದ್ದೇಶ ಏನು ಅಂತ ಹೇಳಿ ಸ್ಪಷ್ಟವಾಗಿ ಎಲ್ರಿಗೂ ಸಾಮಾನ್ಯವಾಗಿ ಅರ್ಥ ಆಗುತ್ತೆ. ಈಗ ಬುಲ್ಡೋಟಾ ಅಂತ ಹೇಳಿ ಗಣಿ ಉದ್ದಿಮೆ ಒಬ್ಬ ಇವತ್ತು ಪ್ರಸ್ತಾಪ ಮಾಡಿದ್ದಾರೆ. 50,000 ಕೋಟಿಯನ್ನ ಇನ್ವೆಸ್ಟ್ ಮಾಡ್ತಾರೆ ಅವರು. 50,000 ಕೋಟಿ ಇನ್ವೆಸ್ಟ್ ಮಾಡ್ತಾರೆ. ಇಲ್ಲಿ ಯಾವುದೇ ಜಾಗತಿಕ ಬಂಡವಾಳಗಾರನ್ನ ತೋರ್ಸೋದಕ್ಕಷ್ಟೇ ಈ ಜಾಗತಿಕ ಸಮಾವೇಶ ಅಷ್ಟೇ. ಇಲ್ಲಿ ಬುಲ್ಡೋಟಾ ಅಂತಕ್ಕಂಥ ಒಬ್ಬ ಮಹಾರಾಷ್ಟ್ರ ಮೂಲದ ಉದ್ದಿಮೆದಾರ, ಗಣಿ ಉದ್ದಿಮೆದಾರ, ಹಿಂದೆ ಸಿದ್ದರಾಮಯ್ಯ ಅಧಿಕಾರಕ್ಕೆ ಬರ್ಲಿಕ್ಕೆ ಮುಂಚೆ ಜನಾರ್ದನ್ ರೆಡ್ಡಿ ಅಂಡ್ ಗುಂಪು ಅವನ್ನ ತುಣಿದಾಕ್ಬಿಟ್ಟಿದ್ರು. ಸಿದ್ದರಾಮಯ್ಯ ಅಧಿಕಾರಕ್ಕೆ ಬಂದ ಮೇಲೆ ಅವನಿಗೆ ಉತ್ತೇಜನ ಕೊಟ್ಟು ಬೆಳೆಸಿದ್ರು. ಎಲ್ಲ ಕಾಂಗ್ರೆಸ್ಸಿಗರ ದುಡ್ಡು ಅವನ ಉದ್ದಿಮೆಯಲ್ಲೇ ತೊಡಗಿಸಿರೋದು. ಅವನಿಗೆ 50,000 ಕೋಟಿ ಬಂಡವಾಳ ಹಾಕ್ತಾನೆ ಅಂತ ಹೇಳಿ ಏನು ಬಳ್ಳಾರಿಯ, ಹೊಸಪೇಟೆಯ ಯಾವ್ಯಾವುದು ಮೈನಿಂಗ್ ಏರಿಯಾ ಇದೆ ಇದನ್ನೆಲ್ಲ ಬರ್ಕೊಡೋದಕ್ಕೆ ತಯಾರಾಗಿದ್ದಾರೆ. ಆ ಕಾರಣಕ್ಕೆ ಹೇಳ್ತಾ ಇದೀವಿ, ಇದು ಭೂಗಳ್ಳತನದ ಕಾರ್ಯಕ್ರಮ. ಜಿಮ್ ಮೀನ್ಸ್ ಭೂಗಳ್ಳತನ. ಇದನ್ನ ನಿಲ್ಲಿಸಿ. ಯಾರಿಗೂ ಕೂಡ ನೀವು ಸರ್ವೀಸಿಗೋಸ್ಕರ ಇಟ್ಕೋಬೇಕು. ನೀವು ರಸ್ತೆಗೆ, ರೈಲಿಗೆ, ವಿಮಾನ ನಿಲ್ದಾಣಕ್ಕೆ, ಕೆನಾಲ್ಗಳಿಗೆ ಅಥವಾ ಡ್ಯಾಮ್ಗಳಿಗೆ ಘನ ಉದ್ದೇಶ ಇದ್ರೆ, ಸಾರ್ವಜನಿಕ ಉದ್ದೇಶ ಇದ್ರೆ ಭೂಮಿಯನ್ನ ಕೇಳಿ. ಯಾವನ್ಗೋ ಇಂಡಸ್ಟ್ರಿ ಹೆಸರು ಹೇಳಿ ಭೂಮಿಯನ್ನ ಕಳುವು ಮಾಡಿ ಕೊಡ್ತಕ್ಕಂಥದ್ದು ಇದೆಯಲ್ಲ, ಕಾನೂನಾತ್ಮಕವಾಗಿ ಕಳುವು. ಇಲ್ಲೊಬ್ಬ DC ಇದ್ದಾನೆ, ಇದ್ದಕ್ಕಿದ್ದಂಗೆ ರೈತರು ಪಾಣಿಯಲ್ಲಿ ಸರ್ಕಾರ ಅಂತ ಹೇಳಿ ದಾಖಲೆ ಮಾಡಿದ್ದಾನೆ. ಯಾರು ಹೇಳಿರಿ ಇವನ್ಗೆ? ರೈತರ ಜೊತೆ ಮಾತಾಡಿರ, ಮೀಟಿಂಗ್ ಮಾಡಿರ, ರೈತರು ಕೊಡ್ತೀವಿ ಅಂದ್ರ, ಇದು ಎಲ್ಲದನ್ನ ಉಲ್ಲಂಘನೆ ಮಾಡಿ ಏಕಮುಖವಾದ ತೀರ್ಮಾನವನ್ನ ಕೈಗೊಂಡಿದ್ದಾರೆ. ಇದು ತಪ್ಪು. ನಾನು ಹೇಳೋದೇನು, ಸರ್ಕಾರದಲ್ಲಿ ಭೂಮಿ ಇದೆ, ಭೂಮಿಯನ್ನ ವರ್ಗೀಕರಣ ಮಾಡಬೇಕು. ಎ ಮತ್ತು ಬಿ ಏನಿದೆ ಇದು ಸಂಪೂರ್ಣವಾಗಿ ಕೃಷಿಗೆ ಯೋಗ್ಯವಾದ ಭೂಮಿ. ಅನ್ನ ಬೆಳೆಯಕ್ಕೆ ಮೀಸಲಿಕ್ಬೇಕು. ನೀವು ನಾವು ತಿಂದ ಸತ್ರೆ ಅಲ್ಲ, ಮುಂದಿನ ತಲೆಮಾರಿಗೆ ಬೇಕು. 500 ವರ್ಷ 1000 ವರ್ಷದಲ್ಲಿ ಹುಟ್ಟಿ ಬರ್ತಕ್ಕಂಥ ತಲೆಮಾರುಗಳಿಗೆ ಭೂಮಿಯನ್ನ ಕಾಪಾಡಬೇಕು. ಆ ದೃಷ್ಟಿಯಿಂದ ನಾನು ಹೇಳೋದು, ಪ್ರಶ್ನೆ ಏನಂದ್ರೆ ಇದನ್ನ ವರ್ಗೀಕರಣ ಮಾಡಿ CND ಎಲ್ಲಿ ಬರ್ತದೆ ರಾಜ್ಯದಲ್ಲಿ ಸುಮಾರು ಒಂದು 20 ಲಕ್ಷ ಎಕರೆ ಸಿಕ್ಕುತ್ತೆ. ಅಲ್ಲಿ ಕೈಗಾರಿಕೆಯನ್ನ ಡೆವಲಪ್ ಮಾಡುವಂತ ಕಾರ್ಯಕ್ರಮವನ್ನ ಕೈಗೆ ತಗೋಬೇಕು. ಅದಕ್ಕೆ ಬಿಟ್ಟು ಫಲವತ್ತಾದ ಭೂಮಿಗಳನ್ನ ನೀವು ಕಳವು ಮಾಡಕ್ ಹೊರಟ್ರೆ ಇದು ನಾವು ಸಹಿಸಲ್ಲ.
ಯಾವುದೇ ಕಾರಣಕ್ಕೆ ಕೈಗಾರಿಕಾ ಉದ್ದೇಶಕ್ಕೆ ನಾವು ಕೊಡಲ್ಲ.